ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೀಪು ಮಾತಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಇಸ್ ದೀಪು ಲೈಫ್ ಸ್ಟೈಲ್ ಕನ್ನಡ ಚಾನಲ್ ಆಗಿರುತ್ತದೆ. ಇದೇ ನನ್ನ ಮೊದಲ ವಿಡಿಯೋ ಆಗಿರುತ್ತದೆ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಮೊದಲಿಗೆ ಉದ್ದಿ ನೋಡಿ. ಆಹಾ, ಹೆಸರು ಕೇಳ್ತಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. 1 ಅವರ್ ಮುಂಚೆ ಉದ್ದಿನ ಬೇಳೆಯನ್ನು ನೆನೆಸ್ಕೋಬೇಕು. ನಂತರ ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ತರಿಯಾಗಿರಬಾರ್ದು, ನೈಸ್ ಆಗಿರಬೇಕು. ಇನ್ನೊಂದು ವಿಷಯ ಹೇಳೋದು ಮರ್ತೇ ಬಿಟ್ಟೆ. ಮಿಕ್ಸಿಗೆ ಹಾಕಬೇಕಾದ್ರೆ ಅದನ್ನು ನೀರು ಸೇರಿಸ್ಬಾರ್ದು. ನೀರು ಯಾಕೆಂದರೆ ಉದ್ದಿನ ಬೇಳೆಯಲ್ಲಿ ನೀರು ಬಿಟ್ಕೊತಾ ಇರುತ್ತೆ. ನೀರು ಹಾಕಿದ್ರೆ ಇನ್ನೂ ತೆಳ್ಳೆ ಆಗುತ್ತೆ. ಉದ್ದಿನ ವಡೆ ಮಾಡೋಕ್ಕೆ ಅದು ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀವು ನೀರನ್ನು ಜಾರ್ಗೆ ಹಾಕ್ಬೇಕಾದ್ರೆ ನೀರನ್ನು ಸೇವಿಸ್ಬೇಡಿ. ಹಿಂಗೆ ಕಾಣ್ತಾ ಇದೆಯಲ್ಲ, ನೈಸಾಗಿ ರುಬ್ಕೋಬೇಕು. ಸ್ವಲ್ಪನೇ ತೊಗೊಂಡು ರುಬ್ಕೋಬೇಕು. ತುಂಬ ಹಾಕ್ಬಿಟ್ರೆ ಅದು ತರಿಯಾಗಿ ಬರುತ್ತೆ, ಚೆನ್ನಾಗಿ ಬರಲ್ಲ. ಉದ್ದಿನ ಬೇಳೆ ಗರಿಯಾಗಿ ಬರಲ್ಲ. ಉದ್ದಿನ ಕಾಳನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಜಾಸ್ತಿ ಹಾಕಿದ್ರೆ ತರಿ ಆಗಿಬಿಡುತ್ತೆ. ಅದಕ್ಕೆ ಏನೇನು ಬೇಕು? ಕೊತ್ತಂಬರಿ ಸೊಪ್ಪು, ಕಾಯಿ ತುರಿನ ಸ್ವಲ್ಪ ಚೂರಾಗಿ ಹಚ್ಕೊಂಡ್ರೆ ಅದು ತಿನ್ನಲು ರುಚಿಯಾಗಿರುತ್ತೆ. ಆಮೇಲೆ ಬಾಯಿಗೆ ಸಿಗ್ತಾ ಇರುತ್ತೆ. ಆಮೇಲೆ ಏನೂ ಸಿಗಲ್ಲ ಅಂತ ಮೆತ್ತೆ ಅನಿಸಲ್ಲ. ಸಿಗ್ತಾ ಇರುತ್ತಲ್ಲ, ಟೇಸ್ಟ್ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಮೆಣಸು ಪುಡಿ ಹಾಕಬೇಕು. ಅವಾಗ ಖಾರ, ನಮ್ಮ ಮನೇಲಿ ಜಾಸ್ತಿ ಖಾರ ಯಾರೂ ತಿನ್ನಲ್ಲ. ಅದರಿಂದ ಮೆಣಸನ್ನು ಹಾಕ್ಬಿಟ್ಟು ಹಾಕ್ತೀವಿ. ನಮ್ಮ ಮನೇಲಿ ಜಾಸ್ತಿ ಏನು ಖಾರ ತಿನ್ನೋಲ್ಲ. ಅದರಿಂದ ನಾವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ತೀವಿ. ಅದ್ರ ಬದಲು ಮೆಣಸಿನ ಪುಡಿನ ಹಾಕ್ತೇವೆ ನಾವು ಸೇರಿಸಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ತೇವೆ. ಕಲಸಿ ಅದೇ ತಕ್ಷಣ ಬಾಣಲಿಗೆ ಹಾಕಬೇಕು. ಇಲ್ಲಾಂದರೆ ನೀರು ಬಿಟ್ಕೊಬಿಡುತ್ತೆ. ಪೂರ್ಣವಾಗಿ ಐಟಮ್ಸ್ಗಳನ್ನೆಲ್ಲ ಹಾಕೋಬೇಕು. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ. ಅದು ಕಾಯಿ ತುರಿ, ಮೆಣಸು ಪುಡಿ ಎಲ್ಲ ಹಾಕ್ಕೊತಾ ಇದ್ದರೆ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ. ತಿನ್ನಲು ರುಚಿಯಾಗಿರುತ್ತೆ. ಈಗ ಸೋಡಾ ಪುಡಿ ಹಾಕ್ತಾ ಇದ್ದಾರೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ಏನು ಉಪ್ಪೇನು ತಿನ್ನಲ್ಲ, ಸ್ವಲ್ಪ ತಗೋತೀವಿ ಅಷ್ಟೇ. ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀವಿ ಇವಾಗ. ನಂತರ ಅಕ್ಕಿ ಹಸಿಟ್ಟು ಅಂದರೆ ಇವಾಗ 1 ಪಾವು ನಾವು ಉದ್ದಿನ ಬೇಳೆ ತೊಗೊಂಡಿದ್ದೀವಿ ಅಂದರೆ 1 ಸ್ಮಾಲ್ ಕಪ್ಪಲ್ಲಿ, ಅದೇ ತೋರಿಸ್ತಾ ಇದ್ದಾರೆ ನೋಡಿ, ಅಲ್ಲಿ ಕಪ್ಪಲ್ಲಿ ಅಕ್ಕಿ ಹಸಿಟ್ಟು ಹಾಕ್ತೀವಿ. ಈ ಹಿಟ್ಟನ್ನು ಹೇಗೆ ಕಲಿಸ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಯಾಕಂದರೆ ಈ ಹಿಟ್ಟು ಎಷ್ಟು ಚೆನ್ನಾಗಿ ನೀವು ನಾದ್ತೀವಿ ಅದಷ್ಟು ನೀಟಾಗಿ ಒಡೆ ಹಾಕಲು ಸಾಧ್ಯವಾಗುತ್ತದೆ. ಆಮೇಲೆ ಜಾಸ್ತಿ ಟೈಮ್ ಇಡಬಾರ್ದು. ಅದು ಕಲಸಿ ಅದೇ ತಕ್ಷಣ ಬಾಣಲಿಗೆ ಹಾಕ್ಬಿಡೋದು. ಇಲ್ಲ ಅಂದರೆ ಅದು ತುಂಬ ನೀರು ಬಿಟ್ಟಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಅದು ಸೊಪ್ಪು ಸಿಕ್ಕಿರೋದು ನಮ್ಮ ಅತ್ತೆ ಅದೇನೋ ಕೈ ಸಿಕ್ತಲ್ಲ ಅಂತ ನೋಡ್ತಾ ಇದ್ದಾರೆ. ಇಲ್ಲ ಆಮೇಲೆ ಹೇಳಿದೆ ನಾನು, ಸೊಪ್ಪು ಕಣಮ್ಮ ಅದು ಅಂತ ಅಂದೆ. ಆಯಿತು ಅಂತ ನೋಡ್ಬಿಟ್ಟು ಹಾಕಿದ್ರು ಸದ್ಯ. ಹಂಗೆ ನೀಟಾಗಿ ಕಲಿಸ್ಕೊತಾ ಇರಬೇಕು. ಕಲಿಸ್ಕೊತಾ ಸ್ವಲ್ಪ 5 ಮಿನಿಟ್ಸ್ ನೀಟಾಗಿ ಕಲಿಸ್ಕೊಬೇಕು. ಅದು ನಾವು ಎಷ್ಟೇ ಗಟ್ಟಿಗೆ ಆಡಿಸಿದ್ರು ಅದು ತೆಳ್ಳೆ ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಅಲ್ಲೇ ಕಲಸಿ ಅಲ್ಲೇ ಬಾಣಲಿಗೆ ಬಿಡಬೇಕು. ಒಂದು ಬಾಣಲಿಗೆ ಎಣ್ಣೆ ಬಿಡಬೇಕು. ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ದೆ ಅಂದರೆ ನಮ್ಮ ಅತ್ತೆ ಇನ್ನೊಂದು ಸ್ವಲ್ಪ ಹಾಕು, ಸ್ವಲ್ಪನೇ ಹಾಕಿದ್ಯಲ್ಲ ಅಂತ ಅಂತಿದ್ರು. ಸರಿ ಅಮ್ಮ ಅಂದ್ಕೊಂಡು ಹಾಕಿದೆ. ಆಮೇಲೆ ಕಾಯಿಲೆ ಚೆನ್ನಾಗಿ ಅಂದ್ಬಿಟ್ಟು ಕಾದ ಎಣ್ಣೆಗೆ ಈ ಥರ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಹಿಟ್ಟನ್ನ ತಗೊಂಡು ತೂತು ಮಾಡಿ ಎಣ್ಣೆಗೆ ಬಿಡೋದಷ್ಟೇ. ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ನೋಡಿ, ಅಲ್ಲಿ ಬಬಲ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಡೆ ಮೇಲೆ. ಈ ಥರ ಮಾಡಿ ತಕ್ಷಣವೇ ಬಿಡ್ತಾ ಇರಬೇಕು. ಹಾಗಾದರೆ ನೀರು ಬಿಟ್ಕೊಳ್ಳಲ್ಲ. ಇಲ್ಲಾಂದರೆ ಸ್ವಲ್ಪ ಒಂದು 1/2 ಅವರ್ ಬಿಟ್ಟು ಮಾಡ್ತೀನಿ ಅಂದರೆ ಅದಕ್ಕೆ ಶಾಲ್ಟ್ ಹಾಕಿರ್ತೀವಲ್ವ ನಾವು, ಅದು ನೀರು ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಅಲ್ಲೇ ಮಿಕ್ಸಿಲಿ ಜಾರಲ್ಲಿ ರುಬ್ಕೊಂಡು ಅಲ್ಲೇ ಬಿಟ್ಟರೆ ನೀರಂತೂ ಬಿಟ್ಕೊಳ್ಳಲ್ಲ. ಒಂದಾದ್ಮೇಲೆ ಒಂದು ಆ ಬಬಲ್ಸ್ಗಳು ಹೆಂಗೆ ಬರ್ತಾ ಇದೆ ನೋಡಿ, ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ. ಆದರೆ ಏನು ಮಾಡೋದು, ಕಾಯಬೇಕಲ್ಲ ಒಂದು 5 ನಿಮಿಷ. ಹೀಗೆ ಹಿಟ್ಟಿಗೆ ಒಂದಾದ್ಮೇಲೆ ಒಂದು ಅದು ತೂತು ಮಾಡಿ ಉದ್ದಿನ ವಡೆಯನ್ನು ಬಿಡ್ತಾ ಇದ್ದರೆ ಸರಿ. ಅದು ಏನು ಅಂಟ್ಕೊಳ್ಳಲ್ಲ, ಹಾಗೆ ಬಿಟ್ಟರು ಆಗುತ್ತೆ.
ನಮ್ಮದು ಸ್ವಲ್ಪ ಬಾಣಲಿ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಸ್ಪೇಸ್ ಜಾಸ್ತಿ ಕಾಣ್ತೈತೆ. ಅಷ್ಟೊಂದೇನು ಅಂದ್ಕೊಂಡಿಲ್ಲ ನೋಡಿ. ಅಂದರೆ ಭಟ್ರು ಥರ ಉದ್ದಿನವಡೆ ಮಾಡೋಕ್ಕಾಗಲ್ಲ, ನಮ್ಮ ಸ್ಟೈಲಲ್ಲೇ ಮಾಡ್ತೀವಿ. ಯಾಕೆಂದರೆ ಇದು ಹೋಮ್ ಮೇಡು ಮಾಡೋದು ನಾವು. ಅದಕ್ಕೆ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ. ಬ್ರೌನ್ ಕಲರ್ ಬಂದಾಗ ಅದನ್ನ ದಬಾಕಬೇಕು ಸ್ವಲ್ಪ. ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಯಾಕೆಂದರೆ ಅತಿ ಕಮ್ಮಿ ಉರಿ ಆದರೂ ಎಣ್ಣೆ ಕುಡಿದ್ಬಿಡುತ್ತೆ, ಅತಿ ಜಾಸ್ತಿ ಆದರೂ ಸೀದಂಗೆ ಆಗುತ್ತೆ. ಅದಕ್ಕೋಸ್ಕರನೇ ಮೀಡಿಯಮ್, ಆ ಕಡೆ ಅತಿನೂ ಬೇಡ ಕಮ್ಮಿನೂ ಬೇಡ, ಮೀಡಿಯಮಲ್ಲಿ ಇಟ್ಕೊಂಡ್ರೆ ಫ್ಲೇಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಹಾಗೆ ಈಗ ನೋಡಿ ಬ್ರೌನ್ ಕಲರ್ ಬಂದಿದೆಯಲ್ಲ, ಅಂದರೆ ಒಂಥರ ವಡೆ ಸಖತ್ತಾಗಿ ಬಂದಿದೆ ಮಾತ್ರ. ನೋಡ್ತಿದ್ರೇ ತಿನ್ನಬೇಕು, ಬಾಯಲ್ಲಿ ಹಾ ಅನಿಸುತ್ತೆ, ಆ ಥರ ಇದೆ ವಡೆಗಳು. ಇದಕ್ಕೆ ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ ಕಾಂಬಿನೇಷನ್ ಈ ಚಳಿಗೂ ಅದಕ್ಕೂ ಇನ್ನೂ ತಿನ್ನೋಣ ಅನಿಸುತ್ತೆ ಇರುತ್ತೆ. ಈ ಉದ್ದಿನ ವಡೆ ಇಷ್ಟ ಆದರೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ಲೈಕ್ ಟು ಕಮೆಂಟ್ ಆ್ಯಂಡ್ ಶೇರ್. ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.